ಎಲ್ಲರಿಗೂ ನಮಸ್ಕಾರ. ಈಗ ಪ್ರತಿಯೊಬ್ಬರಿಗೂ ಕಾಡ್ತಿರೋದೇನೆಂದರೆ ಹೇರ್ ಫಾಲ್. ಅತಿ ಚಿಕ್ಕ ವಯಸ್ಸು ಅಂತಂದರೆ 15, 18 ಅಲ್ಲಿಂದನೇ ಹೇರ್ ಫಾಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಈವನ್ 25, 26 ಅಷ್ಟರೊಳಗೆ ಕಂಪ್ಲೀಟ್ ಬಾಲ್ನೆಸ್ ಆಗಿರೋವಂಥ ಕೇಸು ಇದೆ. ಯಾಕಿಷ್ಟು ಹೇರ್ ಫಾಲ್ ಆಗ್ತಿದೆ? ಏನು ಪ್ರಾಬ್ಲಮ್ ಆ್ಯಕ್ಚುಲಿ? ಇದರಿಂದ ಈ ಹೇರ್ ಫಾಲ್ ಆಗಿದೆ ಅಂತ ಅನ್ನೋದು ತುಂಬ ಟೆನ್ಷನ್ ಇರುತ್ತೆ. ಏನಾಗುತ್ತಂದರೆ ಫುಡ್ಡಿಂದ ಸ್ವಲ್ಪ ಹೇರ್ ಲಾಸ್ ಆಗಿದೆ ಅಂತಾರೆ. ಕೆಲವೊಬ್ಬರೇನೋ ಸರ್ ತುಂಬ ಹೆಲ್ಮೆಟ್ ಯೂಸ್ ಮಾಡ್ತೀವಿ ಹಾಗಾಗಿ ಹೇರ್ ಫಾಲ್ ಆಗಿದೆ ಅಂತಂತೀವಿ. ಮತ್ತು ಇನ್ನು ಕೆಲವೊಬ್ಬರೇನೋ ಅಂತಾರೆ ಸರ್ ವಾಟರ್ ತುಂಬ ನಮ್ಮಲ್ಲಿ ಸರಿ ಇಲ್ಲ, ಬೋರ್ ವಾಟರ್ ಯೂಸ್ ಮಾಡ್ತೀವಿ, ಇಲ್ಲ ಗೀಝರ್ ಎಲೆಕ್ಟ್ರಿಕ್ ವಾಟರ್ ಯೂಸ್ ಮಾಡ್ತೀವಿ, ಅದರಿಂದ ಹೇರ್ ಫಾಲ್ ಆಗಿದೆ ಅಂತ ಅಂತಾರೆ. ಓಕೆ, ಇದೆಲ್ಲ ಆದಮೇಲೆ ನಮಗೆ ವಾಟ್ ನೆಕ್ಸ್ಟ್? ಅಂದರೆ ಹೇರ್ ಫಾಲ್ ಆಗಿ ಕಂಪ್ಲೀಟ್ ಬಾಲ್ಡ್ ಆಗಿಯೇ ಇರೋದಾ? ಸೊಲ್ಯೂಷನ್ ಏನಿಲ್ವಾ ಅಂತಂದಾಗ ನಾವು ಫಸ್ಟ್ ಅದನ್ನು ನೋಡಿ, ಹೇರ್ಗೆ ನಾವು ಕರೆಕ್ಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲಾರ್ದಾಗ ಆಟೋಮೆಟಿಕಲಿ ಹೇರ್ ಲಾಸ್ ಆಗಿಬಿಡುತ್ತೆ. ಹೇಗೆ ಒಂದು ಗಿಡಕ್ಕೆ ನಾವು ಕರೆಕ್ಟಾಗಿ ವಾಟರ್ ಸಪ್ಲೈ ಇಲ್ಲಾರ್ದಾಗ ಅದು ಗಿಡ ಒಣಗಿ ಹೋಗುತ್ತಲ್ಲ, ಎಟ್ ದ ಸೇಮ್ ಟೈಮ್ ಅದೇ ಥರ ಹೇರ್ಸ್ ಕೂಡ. ಈವನ್ ಈಗ ಟೆಕ್ನಾಲಜಿ ಎಲ್ಲ ಅಪ್ಗ್ರೇಡ್ ಆಗಿದೆ, ಹೇರ್ ಟ್ರಾನ್ಸ್ಪ್ಲಾಂಟ್, PRP ಇವೆಲ್ಲ ಬಂದಿದೆ. ಓಕೆ, ಇವಷ್ಟೇನಾ ಮಾಡಬೇಕು? ಇದು ಆದಮೇಲೆ ಬೇರೆ ಏನು ನ್ಯಾಚುರಲ್ ಆಗಿ ಏನೂ ಇಲ್ವಾ? ಈಗ PRPಯಲ್ಲಿ ಪ್ಲಾಸ್ಮಾ ತೊಗೊಂಡು ಇಂಜೆಕ್ಟ್ ಮಾಡ್ತಾರೆ. ಹೇರ್ ಟ್ರಾನ್ಸ್ಪ್ಲಾಂಟಲ್ಲಿ ಗೊತ್ತೇ ಇದೆ ನಿಮಗೆ, ಎಲ್ಲ ಮೈನ್ಯೂಟ್ ಹೇರ್ ಸ್ಟ್ರಕ್ಚರ್ಸ್ ಎಲ್ಲ ನಾವು ಪ್ಲಾಂಟ್ ಮಾಡ್ತಾ ಹೋಗ್ತೀವಿ. ಕೆಲವೊಬ್ಬರು ಜನ್ರಲಾಗಿ ಹೇಳ್ತಾರೆ ಏನೋ ನಾಟಿ ಮಾಡೋದಂತ, ಏನೋ ಡಿಫ್ರೆಂಟಾಗೆಲ್ಲ ನೇಮ್ ಕೊಟ್ಟಿರ್ತಾರೆ ಲೋಕಲಾಗಿ. ನ್ಯಾಚುರಲಿ ಈಗ ಆಯುರ್ವೇದಿಕ್ ಸೆಕ್ಷನಲ್ಲಿ ನಾವು ಏನಾದರೂ ಮಾಡ್ಬೋದಾ? ನ್ಯಾಚುರಲಿ ನಾವು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ಬೋದಾ ಅಂತಂದಾಗ, ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಇಲ್ಲದೆ ಇರೋ ಕಾರಣ ಹೇರ್ ಲಾಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆಯುರ್ವೇದದಲ್ಲಿ ಏನಾದರೂ ಪ್ರೊಸೀಜರ್ ಇದೆಯಾ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡೋಕ್ಕೆ ಅಂದಾಗ, ರಕ್ತಮೋಕ್ಷಣ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದರಲ್ಲಿ ಶಸ್ತ್ರ ಮತ್ತು ಅಣುಶಸ್ತ್ರ ಅಂತ ವೆರೈಟೀಸ್. ಅಣುಶಸ್ತ್ರ ವೆರೈಟೀಸಲ್ಲಿ ಮತ್ತೆ 4 ವೆರೈಟೀಸ್ ಬರುತ್ತೆ: ಜಲೋಕ, ಅಲಗು, ಶೃಂಗ ಮತ್ತು ಗಟಿ ಅಂತ. ಸೊ ಅದರಲ್ಲಿ ಸೆಕೆಂಡ್ ಒನ್ ಅಲಗು ಈಸ್ ನಥಿಂಗ್ ಬಟ್ ನಾವು ಕಪ್ಪಿಂಗ್ ಅಂತ ಮಾಡರ್ನ್ ನೇಮ್ ಆರ್ ಏನೋ ಕೋಲ್ಯಾಟ್ರಲ್ ನೇಮ್ ಅಂತಲೇ ಹೇಳ್ಬೋದು. ಸೊ ಈ ಕಪ್ಪಿಂಗ್ ಯೂಸ್ ಮಾಡಿಕೊಂಡು ನಾವು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ಕೋಬೋದು. ಅದರಲ್ಲಿ ಕಪ್ಪಿಂಗಲ್ಲಿ ನಾವು ಏನಂದರೆ ಡ್ರೈ ಕಪ್ಪಿಂಗ್ ಮಾಡ್ಕೊತೀವಿ. ದೆನ್ ಆಫ್ಟರ್ ದ್ಯಾಟ್ ವೆಟ್ ಕಪ್ಪಿಂಗ್ ಹೋಗುತ್ತೆ. ಸೊ ಡ್ರೈ ಕಪ್ಪಿಂಗ್ ಅಂದ್ರೇನು, ವೆಟ್ ಕಪ್ಪಿಂಗ್ ಅಂದ್ರೇನು, ಯಾಕೆ ಅಷ್ಟು ಟೆನ್ಷನ್ ತೊಗೊತೀರ? ಡೈರೆಕ್ಟಾಗಿ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಓಕೆ, ಹೇಗಿದ್ರು ನಮ್ಮ ಹತ್ರ ಒಂದು ಪೇಷಂಟ್ ಇದ್ದಾರೆ. ಸೊ ನಿಮಗೆ ನಾವು ಪ್ರೊಸೀಜರ್ ಎಲ್ಲ ಹೇಗೆ ಮಾಡ್ತೀವಿ ಅನ್ನೋದು ಡೈರೆಕ್ಟಾಗಿ ತೋರಿಸ್ಬಿಡ್ತೀವಿ. ಓಕೆ, ಬನ್ನಿ ನೋಡೋಣ. ನಾನು ನಿಮಗೆ ಹೇಳಿದೆ ಮುಂಚೆನೇ ಕಪ್ಪಿಂಗ್ ಥೆರಪಿ ನಾವು ಮಾಡ್ತಿದ್ದೀವಿ ಹೇರ್ ಲಾಸಲ್ಲಿ ಅಂತ. ಸೊ ನಾವು ಕಪ್ಪಿಂಗ್ ಥೆರಪಿ ಯಾವ ಥರ ಮಾಡ್ತೀವಿ ಅನ್ನೋದನ್ನು ನಾವು ನಿಮಗೆ ತೋರಿಸ್ತೀವಿ. ಸೊ ಕಪ್ಪಿಂಗ್ಸ್ ಎಲ್ಲ ರೆಡಿ ಇದೆ, ನಾವೀಗ ಸ್ಟಾರ್ಟ್ ಮಾಡೋಣ ಪ್ರೊಸೀಜರ್. ಓಕೆ, ಸೊ ನಾನು ಈಗ ಸೈಟ್ ಸೆಲೆಕ್ಟ್ ಮಾಡಿದ್ದಿಷ್ಟು. ಓಕೆ, ಫಸ್ಟ್ ಈ ಸೈಟಲ್ಲಿ ನಾವು ಕಪ್ಪಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ದೆನ್ ಗ್ರ್ಯಾಜುವಲಿ ನಾವು ಚೇಂಜ್ ಮಾಡ್ತಾ ಹೋಗ್ತೀವಿ. ಇದು ಫಸ್ಟ್ ಸೆಟ್ಟಿಂಗ್ ಆಗಿರೋದ್ರಿಂದ ನಮಗೆ ಫಸ್ಟ್ ಸೆಟ್ಟಿಂಗ್ ನಾವು ಈ ಏರಿಯಾದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ಸರ್ ಆರಾಮ್ ಮಾಡ್ಕೊಂಡ್ರಲ್ಲ ಸರ್ ನೀವು? ಪೊಸಿಷನ್ ಕರೆಕ್ಟ್ ಐತೆ ನಿಮ್ದು? ಮತ್ತೇನಾರ ಪೊಸಿಷನ್ ಚೇಂಜ್ ಮಾಡ್ತಿದ್ರೆ ಈಗ ಮಾಡ್ಕೊಂಬಿಡ್ರಿ. ನಿಮ್ಗೆ ಹೆಂಗೆ ಕಂಫರ್ಟೇಬಲ್ ಆಗತ್ತೆ ಹಂಗೆ ಮಾಡ್ಕೊರಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ ನಿಮ್ಗೆ? ಓಕೆ. ಇದು ಫಸ್ಟ್ ನಾವು ಡ್ರೈ ಕಪ್ಪಿಂಗ್ ಮಾಡ್ಕೊತಾ ಇದ್ದೀವಿ. ಸೊ ನಮಗೀಗ ಇದು ನೋಡಿ, ಏರಿಯಾ ಗೊತ್ತಾಯ್ತು. ಈಗ ಈ ಏರಿಯಾ ಫಾರ್ಮ್ ಆಗಿದೆ. ನಾವು ಇಲ್ಲಿ ಪ್ರಿಕ್ ಮಾಡ್ಕೊತೀವಿ. ಈಗ ಅಂದರೆ ನಾವೀಗ ಟಚನ್ನು ಅಂತೀವಿ. ಸೊ ದ್ಯಾಟ್ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಬೇಕು, ಅದಕ್ಕೋಸ್ಕರ
ಇಲ್ಲೂ ನಮ್ಗೆ ಏರಿಯಾ ಫಾರ್ಮ್ ಆಗಿದೆ ನೋಡಿ. ಈಗ ಆಲ್ರೆಡಿ ಬ್ಲಡ್ ಸರ್ಕ್ಯುಲೇಷನ್ ಯೂಸ್ ಆಗಿದೆ, ಅಲ್ಲಿ ಬರ್ತಾ ಇದೆ ಬ್ಲಡ್ ಸರ್ಕ್ಯುಲೇಷನ್, ತುಂಬ ಇಂಪ್ರೂವ್ ಆಗಿದೆ. ಸೊ ಇಲ್ಲಿ ನೋಡಿ ನಮಗೆ ಒಂದು ಮಾರ್ಕಿಂಗ್ ಸಿಕ್ಕಿದೆ. ಸೊ ದ್ಯಾಟ್ ಇಲ್ಲಿ ನಾವೀಗ ಪ್ರಚನ ಮಾಡ್ತೀವಿ. ಆ್ಯಂಡ್ ಈ ಥರ ನಾವು ಕಪ್ಪಿಂಗ್ ಪ್ರೊಸೀಜರ್ ಮಾಡ್ತಾಯಿದ್ವಿ. ಆ್ಯಂಡ್ ಈಗ ನಾವು ಏನು ಮಾಡ್ತಿದ್ವಿ ಅನ್ನೋದು ನೋಡಿ ಸುಮ್ಮನೆ ಎಲ್ಲಿ ಬೇಕಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ಸ್ಕಿಲ್ ಬೇಕು ಆ್ಯಂಡ್ ನಾಲೆಜ್ ಇರಬೇಕಿದ್ರೆ ಹಿಂದೆ ಬಿಹೈಂಡ್ ದ ನಾಲೆಜ್ ಹೇಗಿದೆ, ಹೇಗೆ ವರ್ಕ್ ಆಗುತ್ತೆ, ಯಾವಾಗ ಮಾಡಬೇಕು, ಯಾವ ಕಂಡೀಷನಲ್ಲಿ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಆ್ಯಂಡ್ ನೋಡಿ ಈಗ ಬ್ಲಡ್ ಸರ್ಕ್ಯುಲೇಷನ್ ನಮಗೂ ಇನ್ಕ್ರೀಸ್ ಮಾಡೋದೇ ನಮ್ಮದು ಒಂದು ಮೋಟೋ. ಸೊ ನಾವು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿದಾಗೆಲ್ಲ ನಮಗೆ ನ್ಯೂ ಹೇರ್ ಗ್ರೋತ್ ಜರ್ಮಿನೇಟ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ.